ಶಕ್ತಿ ಈಗ ಸಿಕ್ಕಿತು ನನಗೆ ಮುಕ್ತಿ. ದೊಡ್ಡ ರೈತನೆಂಬ ಆರ್ಭಟದಿಂದ ನನ್ನ ಎದುರಿಗೆ ಮೆರೆದು ನನ್ನನ್ನು ಅಪಹಾಸ್ಯ ಮಾಡಿದಲ್ಲ ಮಗನೇ. ಆ ಸೇಡಿಗಾಗಿ ಎಂದು ಸುಟ್ಟಿದ್ದು ನಿನ್ನ ಹೆಂಡತಿಯ ಶೀಲ. ಶಕ್ತಿ ಗಂಡು ಎಂದು ಹೇಳಿಕೊಳ್ಳುವ ಗಂಡದೆಯ ಕೊಂಡಿಗೆ ನಿನಗಿದ್ದರೆ ಮರಳಿ ಪಡೆಯುವ ನಿನ್ನ ಹೆಂಡತಿಯ ಶೀಲವನ್ನು ನಾಗಕಾಳರ ಬೆಂಬಲದಿಂದ ಊರಿನ ದೊಡ್ಡ ಕಲಿ ಎಂದು ಮೆರೆಯುತ್ತಿರುವ ಆ ಗೌಡನ ಹಂತ ಹಂತವಾಗಿ ನನಗೆದುರಾಗಿ ನಿಂತರೆ ಇದೇ ಪಿಸ್ತೂಲಿನಿಂದ ಅಂತ್ಯ ಕಂಡು ಬಿಡುವೆ ಅವನ ಪ್ರಾಣ ಪಕ್ಷಿಗೆ. ಈ ಗೌಡ ಕಣ್ಣಿಟ್ಟ ಹೆಣ್ಣಿನ ಜೊತೆ ತಿರುಗಿದರೆ ಈ ನಾಗ ತಿರುಗುವನು ಇವನ ಟಗುರು ಬೇಡ. ಏನದು ಕೈಯಲ್ಲಿ ಹಿಡಿದದ್ದು? ಹಣ ತುಂಬಿದ ಸುಟ್ಕೇಸ್. ಹಣ ತುಂಬಿದ ಸುಟ್ಕೇಸ್. ಏನು ಮಾಡಲು ಹೊರಟಿರುವೆ? ಅನ್ಯಾಯದಿಂದ ಕೋಪಿ ಊಪಿ ನಿಂತಿರುವ ಆ ನಿನ್ನ ಶ್ರೀಮಂತಿಗೆ ಹಣವನ್ನು ಬಡವರಿಗೆ ಹಂಚುವುದಕ್ಕಾಗಿ. ಬಾಯ್ ಮಚ್ಚೋ ಬಡವ, ನನ್ನ ಮನೆಯ ಅನ್ನ ತಿನ್ನ ನನಗೆ ಎಗರಿ ಮಾತನಾಡ್ತೀಯಾ ಮಗನೇ? ನಿನ್ನನ್ನು ಹುಟ್ಟಿದ ಅನಿಸ್ಬಿಟ್ಟೇನೋ? ಅದು ನಿನ್ನಂತ ಗೌಡನಿಗೆಂದು ಸಾಧ್ಯವಿಲ್ಲ. ನನ್ನಿಂದ ಸಹಾಯ ಪಡೆದುಕೊಂಡು ದೊಡ್ಡ ಪುಡಾರಿ ಅನಿಸಿಕೊಂಡಿರುವ ಈ ನಿನ್ನ ಸೊತ್ತನ್ನು ಅಡಗಿಸುತ್ತಾಗಿ ನಾನು ನಿನ್ನ ಮನೆಯಲ್ಲಿ ಕಾಲಿಟ್ಟದ್ದು. ಗಂಡಸ್ತನು ಬೇರು ನಿನಗಿದ್ದರೆ ತೆಗೆದುಕೋ ಈ ಕೇಸವನ್ನು. ನನ್ನ ಗಂಡಸ್ಥಳಕ್ಕೆ ಸವಾಲು ಹಾಕಿದ ಬಂಧನ ಮಗನೇ, ರಂಡಿಯಾದ ನಿನ್ನ ತಾಯಿಯಿಂದ ನೀನು ದೂರವಾಗಿ ನನ್ನ ಮನೆಗೆ ಬಂದು ನಾ ತಿಂದು ಉಗುಳು ಎಂದಲು ನೆಚ್ಚಿದ ನಾಯಿ ನನಗೆ ಎದುರಾಗಿ ನಿಂತ ಯಾವ ಮಗನೇ? ಸಮಾಜ ನಾಗರಾಜ್, ಸುಮ್ಮನೆ ಈ ಹಣ ತುಂಬಿದ ಸುಡಿ ಕರ್ಕೊಂಡು ಹೊರಟು ಹೋಗ್ಬಿಡು. ಇಲ್ಲವಾದರೆ ನೀನು ಮಾಡಿರುವ ಹೇಯ ಕಾರ್ಯವನ್ನು ಎತ್ತಿ ಬಿಸಾಡುವೆ ಈ ಸಮಾಜದ ಎದುರಿನಲ್ಲಿ. ಸಮಾಜ ನೀನು ಇಲ್ಲಿವರೆಗೆ ಮಾಡಿದ ಕಾರ್ಯವನ್ನು ಕಣ್ಣು ತುಂಬ ನೋಡಿದರೆ ಈ ನಿನ್ನ
ನಿನ್ನ ಸಮಾಜ ಅನ್ಯಾಯವಾಗಿ ಶಿವಸತ್ಯರ ಬಾಳನ್ನು ಎತ್ತಿ ಹಾಕಿ ಅವರ ಆಸ್ತಿಯನ್ನು ಕೊಂಡು ಕಂಬಕ್ಕೆ ಕಟ್ಟಿ ಶಿವನ ಕಣ್ಣನ್ನು ಕೆತ್ತದ್ದು ಕಣ್ತುಂಬ ನೋಡಿದರೆ ಈಗಿನ ಸಮಾಜ ನೂರಾರು ಸಾಲದ ಹೊರೆಯನ್ನು ಅವರ ಮೇಲೆ ಹೊರಿಸಿ ಸತ್ಯ ಜೀತನ ಹೆಂಡತಿಯನ್ನು ಶೀಲಗೆಳಿಸಿದ್ದು ಕಣ್ತುಂಬ ನೋಡಿದೆ ಈಗಿನ ಸಮಾಜ ಸತಿ ಕಿರುಮನೆಯಾಗಿರುವ ಬಾಳಬೇಕೆಂದಿರುವ ಆ ಎಮ್ಮೆಲೆಯ ಶೀಲಗೆಳಿಸಿದ್ದು ಕಣ್ತುಂಬ ನೋಡಿದೆ ಈಗಿನ ಸಮಾಜ ಸಮಾಜದ ಎದುರಿಗೆ ಎಷ್ಟೊಂದು ಸಂಭಾವಿತ ಪ್ರಾಣಿಯಂತೆ ಭಾಷಣ ಮಾಡ್ತಲೇ ಮಗನೇ. ನೀನು ಮಾಡಿರುವ ಎಲ್ಲ ಕಾರ್ಯಗಳನ್ನು ಕಲ್ಲು ಹಾಕಿ ನಾನು ಮಾಡಿರುವ ಚುನ್ನದ ಕಾರ್ಯಕ್ಕೆ ಎತ್ತಿ ಮಾತನಾಡ್ತೀಯಾ ಮಗನೇ? ಸತ್ಯ ಶಿರೋಮಣಿ ಯಮನೆಯ ತಂದೆಯ ಕೊಲೆ ಮಾಡಿಸಿದೆ. ಅದು ಅಲ್ಲದೆ ಗಂಗೆ ಮತ್ತು ಯಮನೆ ಪವಿತ್ರವಾದ ಹೆಸರಿನಿಂದ ಬೆಳಗುತ್ತಿರುವ ಅವರನ್ನು ಅವರಲ್ಲಿ ಶೀಲದಾಸಿಯಾಗಿ ಮಲಗಿ ಅವರನ್ನು ಹಾಳು ಮಾಡಿದ ನೀನು ಅಂತ ಕೆಟ್ಟ ಸೂಳೆಂಬ ಅದಕ್ಕೆಲ್ಲ ಕಾರಣ ನೀನಾಗಿ ನನ್ನಂತವನಿಗೆ ದಾರಿ ತೋರಿಸಿ ಈಗಲೇ ಕಳ್ಳರ ಕಳ್ಳ ನಾನಾಗಿ ನಿನ್ನ ಮುಳ್ಳು ತಂತಿಯ ಬೇಲಿಗೆ ತೂಗು ಹಾಕಿ ಛಲ ತೊಟ್ಟು ನಿಂತಿರುವೆ. ಹಣದ ಆಸೆಗೆ ಇಲ್ಲದೆ ಸೊಂಬರಿ ಹೊರಗೆ ಹೋಗಿಬಿಡು. ಇಲ್ಲದಿದ್ದರೆ ಇದೇ ಪಿಸ್ತೂಲಿಂದ ಚೂಪು ಮಾಡಿ ನಾಗ್ಯ ನನ್ನ ಪಂದ್ಯಗಳಿಗೆ ಬೆಳೆದಾಗಲಿ ನನ್ನ ಕೈಯಿಂದ ತಪ್ಪಿಸಿಕೊಂಡು ಹೋಗಲಿಕ್ಕೆ ಸಾಧ್ಯವಿಲ್ಲ. ನಾಗ್ಯ ನಿನ್ನ ಕೊಟ್ಟು ಎಷ್ಟು ಉದ್ದವಾಗಿ ಬೆಳೆದರು ಆ ಕೊಟ್ಟನ್ನು ಕಟ್ಟು ಮಾಡಿ ಆಟಾಡಿಸುವ ಗೌಡನ ನಾನಿದ್ದೇನೆ. ಹೇಳಬಹುದೇ ತಾವ ಮಗನೇ ಈ ಗೌಡನ ಹೊಡೆತವನ್ನು ಅಮ್ಮ ಎಲ್ಲಿದ್ದಾಳೆ ನಿನ್ನಮ್ಮ? ನನ್ನ ಜೊತೆ ಯಾಕೆ ತಿರುಗಿ ಸುಮ್ಮನೆ ಸಾಯಬಾರದು? ಕೊನೆಯಾಗಿ ಹೇಳ್ತಾ ಇದ್ದೇನೆ, ಸುಮ್ಮನೆ ಹಣ ತುಂಬಿ ಸುಟ್ಕೇಸ್ಕೊಂಡು ನಿನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಹೋಗ್ಬಿಡು. ಇಲ್ಲವಾದರೆ ನಿನ್ನಮ್ಮ ನಿನ್ನ ಮಣ್ಣಿಗೆ ಬರ್ತಾಳೆ ಜೋಕೆ. ನಾಗ ಮರಣ ಸಮೀಪಿಸಿದಾಗ ಮಾತು ಹೋಗುವುದು. ಹೇ ನಾಗ, ನಿಜ ಹೇಳ್ತೀವೋ ಸುಟ್ಟಾದ್ರು? ಅಲ್ರಿ ಗೌಡ್ರ, ನಿಮ್ಮ ಮನೆ ದೀಪ ನೀವ ಹಾಳು ಮಾಡಿ ಗೌಡ್ರ. ನೀ ಯಾಕೆ ಬಂದೆ ಅಲ್ಲಿಗೆ? ಇದನ್ನ ನೋಡಾಕ ಬಂದಿದ್ರಿ ಗೌಡ್ರ. ಏನಂದ್ರೆ ಏನ್ರಿ ನೀವು ಮೈಯಾಗರ ಅಂತ ಹೇಳ್ತಿಲ್ಲ, ಅದಕ್ಕೆ ಇಲ್ಲೇ ಬಂದಿದ್ರಿ. ನಿಮ್ಗ ಹೆಂಗೈತಿ ನೋಡ್ಕೊಂಡು ಹೋಗ್ಬೇಕಂತ. ಯಾಕಂದ್ರೆ ಮೊನ್ನೆ BP ಶುಗರ್ ಜಾಸ್ತಿ ಆಗೈತೆ ಅಂತ ಹೇಳಿದಿಲ್ಲ, ಅದಕ್ಕೆ ಇದೊಂದು ಸಲ ಬಿಟ್ಟು ಬರ್ರಿ. ಮುಂದೇನಾದ್ರೂ ನಿನ್ನ ಅನಾಹುತವಾದರೆ ಅದಕ್ಕೆ ನೀನೇ ಜವಾಬ್ದಾರಿನಾ? ನಾನಿದ್ದೇನೆ. ನೀ ಅಲ್ಲ, ಆ ಬಸ್ಸು ಬೇಕಾಗಿದ್ದೇನೆ. ಲೇ 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 ಕಳಪ್ಪ,
ಅವ ಇನ್ನು ಏನ ನೀವು ಗೌಡ್ರ ಮನ್ಯಾಗ ಅವನಿಂದ ಏನೋ ಒಂದು ನಯಾ ಪೈಸಾ ನಿಮಗೆ ತೊಂದರೆ ಆಗೈತೆ ಅಂದ್ರ ಅದಕ್ಕೆ ಜವಾಬ್ದಾರಿ ನಾನು ತಮ್ಮ ಇದೊಂದ್ಸಲ ಬಿಟ್ಬಿಟ್ಟು ಹೋಗ್ಲ ಗೌಡ್ರೆ ನಮ್ಮ ಗುಂಪಿನಾಗ ಬೆಳೆದೈತಿ ಅಂತೇಳಿ ಇದೊಂದ್ಸಲ ಬಿಟ್ಟು ಬಿಡ್ರಿ ಹೋಗ್ಲಿ. ಗೌಡ್ರ ಅಷ್ಟು ಮಾಡಿ ಪುಣ್ಯ ಕಟ್ಕೋರಿ. ಕ್ಯಾಪ್ಟನ್ ಮಾತಿಗೆ ನಂದು ಒಪ್ಪಿಗೆ. ಮನೆ ಮುರಿದರೆ ಕಟ್ಟಬಹುದು, ಮನಸ್ಸು ಮುರಿದರೆ ಕಟ್ಟಲಾಗದು. ಅವಶ್ಯವಿದ್ದಾಗ ಮರಳಿ ಮತ್ತು ನಮ್ಮ ಗುಂಪಿಗೆ ಬಂದು ಬಿಡು. ಲೇ ಕಾಳ, ನಿನ್ನ ಗುಂಪಿಗೆ ಹೂವಾಗಿ ಬರುತ್ತೇನೋ ಕಾದ ಕಪ್ಪಿನಾಗಿ ಬರುತ್ತೇನೆ. ಬರ್ತೇನೆ ಮಗನೇ. ಗೌಡ್ರೆ, ಈ ಭೇಟಿ ಬಿಟ್ಟಿದ್ದು ನಮ್ಮದೇ ತಪ್ಪಾಯ್ತು. ಇದು ಎಲ್ಲ ನಮ್ಮ ಕಾಯಕ್ಕೆ ಅಡ್ಡಿ ಬರುವಂತೆ ಕಾಣುತ್ತದೆ. ಹೊರಗೆ ನೋಡಿ ಈ ಭೇಟಿಯನ್ನು ಮುಗಿಸಲೇಬೇಕು. ಹೌದು ಕಾಲ, ಅಂಬಾರಿಯಲ್ಲಿರುವ ಈ ಕುರಿಮರಿಯನ್ನು ಸಮಯ ನೋಡಿ ಹೊಡೆದ ಹಾಕೋಣ. ಇದರ ಬಗ್ಗೆ ನೀನು ಆತೊರೆಯಬೇಡ, ಇದನ್ನು ನಾನು ನೋಡಿಕೊಳ್ಳುತ್ತೇನೆ. ಗೌಡ್ರ ಭಾಳ ತಿನ್ನಕ್ಕೆ ಹೋಗ್ಬೇಡ್ರಿ. ಈಗ ಅವ್ನು ಹೆಂಗಾರು ಬಿಟ್ಟಿದ್ದೀರಿ, ಮುಂದೆ ಹಂಗೆ ಪ್ರಸಂಗ ಬಂದಾಗ ನೋಡ್ಕೊಳ್ಬೇಕ. ಈಗ ನಿಮಗೆ ಮೈಯಾಗ ಆರಾಮಿಲ್ಲ ಅಂತೇಳಿ ಬರೀ ಒಳಗೆ ಹೋಗ್ಬೋದು.